ಫ್ರೆಂಡ್ಸ್, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ಈಗ ಬೆಳಗ್ಗೆ 5:15 ನಾವು ಸಫಾರಿಗೆ ಹೋಗ್ತಿದ್ದೇವೆ. ಬಟ್ ಸಫಾರಿಗೆ ಹೋಗೋ ಮೊದಲೇ ನಿನ್ನೆ ರಾತ್ರಿಯಿಂದನೇ ನಮಗೆ ಸಫಾರಿ ಥರದ್ದೇ ಎಕ್ಸ್ಪೀರಿಯನ್ಸ್ ಆಯಿತು. ರೂಮಲ್ಲಿ ನಮ್ಮ ಟೆಂಟ್ ಹೊರಗಡೆನೆ ಈ ಹೈನಾಗಳು ಸುತ್ತಾಡ್ತಿವೆ ಅನ್ನೋ ರೀತಿ ಸೌಂಡ್ ಬರ್ತಿತ್ತು. ಅವುಗಳ ಬೊಬ್ಬೆ ಇತ್ತು. ಮತ್ತೆ ಬೆಳಗ್ಗೆ ಹಿಪ್ಪೋ ಸೌಂಡ್ ಕೂಡ ತುಂಬಾ ಲೌಡ್ ಇತ್ತು. ಆದ್ರೆ ರಾತ್ರಿ ಹೊರಗಡೆ ಹೋಗೋ ಪರ್ಮಿಷನ್ ಇಲ್ಲ, ತುಂಬಾ ರಿಸ್ಕಿ. ಹಾಗಾಗಿ ನಾನು ವಿಡಿಯೋ ಏನು ಮಾಡಿಲ್ಲ. ಬಟ್ ಒಂದು ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ಇದು. ನನಗಂತೂ ತುಂಬಾನೇ ಖುಷಿ ಆಯ್ತು. ನಾವು ಮಸಾಯಿ ಮಾರಕ್ ವಿಸಿಟ್ ಮಾಡಿದ್ದು ವರ್ತ್. ನೀವು ಖಂಡಿತ ವಿಸಿಟ್ ಮಾಡಿ ಮಸಾಯಿ ಮಾರ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಬನ್ನಿ ಇವತ್ತು ಯಾವ್ಯಾವ ಅನಿಮಲ್ಸ್ ಸಿಗ್ತವೆ ಅಂತ ನೋಡೋಣ. Good morning. ರಾತ್ರಿ ನಮ್ಗೆ ಈ ದನದ ವಾಯ್ಸ್ ಕೇಳಿಸ್ತಿತ್ತು, ಬೊಬ್ಬೆ ಇಡ್ತಿರೋ ತರ. ಮೋಸ್ಟ್ಲಿ ಇದೇ ದನದ್ದಿರ್ಬೇಕು. ನಮ್ ಕ್ಯಾಂಪಿಂದ ತುಂಬಾನೇ ಹತ್ರ ಇದೆ. ಲಯನ್ ಇದನ್ನ ಕೊಂದಾಕಿದೆ ಅಂತೆ. ನಾವ್ ಇವಾಗಷ್ಟೇ ಒಂದು ಸಿಂಹ ಸಿಂಹಿಣಿಯರ ಗುಂಪು ನೋಡಿ ಬಂದ್ವಲ್ಲ, ಅದು ರೊಂಗಾಯಿ ಪ್ರೈಡ್ ಅಂತ. ಅದೇ ಪ್ರೈಡ್ ನ ಉಳಿದ ಸಿಂಹಿಣಿಯರು ಮತ್ತು ಸಬ್ ಅಡಲ್ಟ್ಸ್ ಇಲ್ಲಿದಾವೆ. ಇವಾಗ ನಾವು ಎಷ್ಟೊಂದು ಸಿಂಹ ಸಿಂಹಿಣಿಯರ್ ನೋಡಿದವಂದ್ರೆ ಇಲ್ಲಿ ಮಸಾಯಿ ಮಾರದಲ್ಲಿ, ಈಗಂತೂ ಕೌಂಟೇ ತಪ್ಪು ಹೋಗಿದೆ. ತುಂಬಾ ಸಿಂಹಗಳಿವೆ ಇಲ್ಲಿ, ತುಂಬಾನೇ ಇದೆ. ಬಾಪ್ರೇ. ಇದು ಮಾರಾ ರಿವರ್, ದ ಗ್ರೇಟ್ ಮೈಗ್ರೇಷನ್ ಆಫ್ ಮಸಾಯಿ ಮಾರ ಅಂತ ಕೇಳಿರ್ಬೋದಲ್ಲ ನೀವು. ಅದು ಇಲ್ಲೇ ಆಗೋದು. ಆದ್ರೆ ಇವಾಗ ಇಲ್ಲಿ ಸದ್ಯಕ್ಕೆ ವಿಲ್ಡಬೀಸ್ ತೋರ್ತಿಲ್ಲ, ಹಾಗಾಗಿ ಇವತ್ತು ಮೈಗ್ರೇಷನ್ ನಮ್ಗಂತೂ ನೋಡ್ಲಿಕ್ಕೆ ಸಿಕ್ಕುದಿಲ್ಲ. ನಾವಿಲ್ಲಿ ನೀರಲ್ಲಿರೋ ಹಿಪ್ಪೋಸ್ ಮತ್ತೆ ಕ್ರೊಕೊಡೈಲ್ಸ್ ನೋಡೋಣ.
ಸೈಜ್ ನೋಡಿ ಹೇಗಿದೆ ಅಂತ ಹೇಳಿ ಇವುಗಳದ್ದು ಕಲ್ ಬಂಡೆಗಳ ತರ ತೋರ್ತಿವೆ ಅಲ್ವಾ. ಬ್ರೇಕ್ಫಾಸ್ಟ್ ಟೈಮ್. ಇವತ್ತು ಈ ಮರದ ಪಕ್ಕ ನಾವು ಬ್ರೇಕ್ಫಾಸ್ಟಿಗೆ ನಿಂತಿದ್ದೇವೆ. ಸ್ವಲ್ಪ ಟೈಮ್ ಮೊದಲು ನಾವು ಇಲ್ಲಿ ಒಂದು ಹೈನ ನೋಡಿದ್ವಿ, ಇವಾಗ ಅಕ್ಕಪಕ್ಕದಲ್ಲಿಲ್ಲ, ಸೊ ಸೇಫ್ ಅಂತ ಅನ್ನಿಸ್ತದೆ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ನಾವು ಮುಂದಕ್ಕೆ ಹೋಗೋಣ, ಇನ್ನು ಏನೇನ್ ಆನಿಮಲ್ಸ್ ಇವೆ ಅಂತೇಳಿ ನೋಡೋಣ. It's a stock. Is it coming towards the food? No. The scavengers, but once you leave, they can come for anything. Okay. We thought he's coming to have breakfast with us. You know he's coming to us? The food is us. ಇವಾಗ ನಾವು ಕೆನ್ಯಾ ತಂಜಾನಿಯಾ ಬಾರ್ಡರ್ ಅಲ್ಲಿ ಇದ್ದೇವೆ. ಈ ಕಲ್ಲಿನ ಈ ಸೈಡ್ ಅಲ್ಲಿ ನಿಂತ್ಕೊಂಡ್ರೆ ತಂಜಾನಿಯಾ, ಇದು ತಂಜಾನಿಯಾ ಏರಿಯಾ. ಕಲ್ಲಿನ ಈ ಸೈಡ್ ಬಂದ್ರೆ ಇದು ಕೆನ್ಯಾ. ಸೊ ಎರಡು ಕಂಟ್ರಿ ವಿಸಿಟ್ ಮಾಡಿರೋಂತ ಫೀಲ್ ಗಮ್ಮತ್ ಆಗ್ತದೆ. ಆಚೆ ಈಚೆ ಎರಡೆರಡು ಕಂಟ್ರಿ ಕಾಲಿಡ್ಲಿಕ್ಕೆ. ಏನಾದ್ರೆ ಎರಡು ಕಡೆ ಕಾಲಿಟ್ಟು ನಿಂತ್ಕೊಂಡ್ರೆ ಎರಡು ಕಂಟ್ರಿಲಿ ಒಂದೇ ಸಲ ಕಾಲಿಟ್ಟ ಫೀಲಿಂಗ್. ಬಿಸಿಲು ತುಂಬಾ ಇದೆ, ಹಾಗಾಗಿ ಮೋಸ್ಟ್ಲಿ ಲೆಪರ್ಡ್ ಈ ಆಂಟಿಲೋಪನ್ ಕೊಂದು ಮರದ ಮೇಲ್ ನೇತ್ ಹಾಕಿದೆ, ಬೇಕಾದಾಗ ಹೋಗಿ ತಿನ್ ಬರ್ಬೋದು ಅಂತ ಹೇಳಿ. ಮತ್ತೆ ತಾನು ಇಲ್ಲಿ ನೆರಳಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾ ಉಂಟು. ಹಸುವಾದಾಗ ಮೇಲ್ ಹೋಗಿ ತಿನ್ಬಿಟ್ಟು ಬಂದು ಕೆಳಗಡೆ ಬಂದು ಮಲ್ಕೊಳ್ತದೆ.
ಸಫಾರಿ ಮುಗಿಸಿ ಕ್ಯಾಂಪಿಗೆ ವಾಪಸ್ ಬಂದಿದ್ದೇವೆ. ತಾಲೇಕ್ ರಿವರ್ ತುಂಬ್ಕೊಂಡು ಹರಿತಿತ್ತಲ್ವಾ, ಅದರದ್ದು ಲೆವೆಲ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನಿನ್ನೆ ಮೊನ್ನೆ ಎಲ್ಲ ಫುಲ್ ತುಂಬಿ ಹರಿತಿತ್ತು. ಇವಾಗ ಓಕೆ. ನಾವಿವಾಗ ಊಟ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಊಟ ಮುಗಿಸಿ ಸ್ವಲ್ಪ ರೆಸ್ಟ್ ತಕೊಂಡು ಮತ್ತೆ ಸಫಾರಿಗೆ ಹೋಗೋಣ. ಇಲ್ಲಿ ಸಫಾರಿ ಎಷ್ಟು ಎಂಜಾಯ್ ಮಾಡ್ತಿದ್ದೇನೋ ಅಷ್ಟೇ ಇಲ್ಲಿನ ಫುಡ್ ಕೂಡ ಎಂಜಾಯ್ ಮಾಡ್ತಿದ್ದೇನೆ. ನನ್ನ ಹೊಟ್ಟೆ ತುಂಬಾ ಖುಷಿಯಾಗಿದೆ. ವೆರಿ ನೈಸ್ ಫುಡ್. ಆಫ್ಟರ್ನೂನ್ ಸಫಾರಿಗೆ ಹೊರಟಿದ್ದೇವೆ ಇವಾಗ. ನಿನ್ನೆ ಸಫಾರಿಗೆ ಹೊರಡ್ತೇನೆ, ನಮ್ಗೆ ಹೊರಗಡೆ ಹೋಗ್ತಾನೆ ತುಂಬಾ ಒಳ್ಳೆ ವ್ಯೂ ಸಿಕ್ಕಿತ್ತು. ತುಂಬಾನೇ ಆನಿಮಲ್ಸ್ ಎಲ್ಲ ನಮ್ಮ ಇದ್ರ ಹತ್ರನೇ ಬಂದಿದ್ವು, ಕ್ಯಾಂಪ್ ಹತ್ರನೇ. ಇವತ್ ನೋಡೋಣ ಹೇಗಾಗ್ತದೆ ಅಂತ ಹೇಳಿ. ಆಕ್ಚುಲಿ ಇವತ್ ಸ್ವಲ್ಪ ಕ್ಲೌಡಿ ಇದೆ, ಥಂಡರ್ ಎಲ್ಲ ಬರ್ತಾ ಇದೆ. ಹೋಪ್ಫುಲಿ ನಮ್ಮ ಸಫಾರಿ ಇವತ್ತು ವೇಸ್ಟ್ ಆಗಲ್ಲ. ನೋಡೋಣ ಬನ್ನಿ. ಇಲ್ಲಿ ನೋಡಿ ಬಿಲ್ಡಪ್ ಎಷ್ಟು ಓಡ್ತಾ ಇದಾವೆ. ಯಾಕೆ ಓಡ್ತಾ ಇದಾವೆ ಅಂತ ಗೊತ್ತಾಗ್ತಿಲ್ಲ. ಓ, ಇಲ್ಲೊಂದು ಸಿಂಹಿಣಿ ಕೂಡ ಇದೆ, ಅದನ್ನ ನೋಡಿಯೇ ಈ ಬಿಲ್ಡಪ್ ಎಷ್ಟು ಓಡ್ತಾ ಇದಾವೆ. ಬಟ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ, ಯಾಕಂದ್ರೆ ಇದು ಬಿಸಿಲಿನ ಸಮಯ. ಮತ್ತೆ ವಿಲ್ಡಬೀಸ್ಟ್ ಮತ್ತೆ ಸಿಂಹಿಣಿ ಮಧ್ಯೆ ತುಂಬಾನೇ ಡಿಸ್ಟೆನ್ಸ್ ಇದೆ. ಅಷ್ಟು ದೂರ ಈ ಬಿಸಿಲಲ್ಲಿ ಸಿಂಹಿಣಿ ಓಡುದಿಲ್ಲ, ತುಂಬಾ ಟಯರ್ಡ್ ಆಗಿ ಹೋಗ್ತದಲ್ಲ, ಅದಕ್ಕೆ ಅದು ಹಂಟ್ ಮಾಡೋ ಚಾನ್ಸಸ್ ತುಂಬಾ ಕಡಿಮೆ. ಸೊ ವಿಲ್ಡಬೀಸ್ಟ್ ಇವತ್ತಿಗೆ ಸೇಫ್ ಆಗಿರ್ತಾರೆ. ಬೆಳಿಗ್ಗೆ ಸಫಾರಿಯಲ್ಲಿ ನಾವು ಲೆಪರ್ಡ್ ಆಂಟಿಲೋಪನ್ ತೂಕ ಹಾಕಿದ್ದನ್ನು ನೋಡಿದ್ವಲ್ಲ, ಇದದೇ ಜಾಗ. ಇವಾಗ ಲೆಪರ್ಡ್ ಆಂಟಿಲೋಪನ್ ತಿಂದ್ಬಿಟ್ಟು ಪುನಃ ಹೋಗಿ ಇಲ್ಲೆಲ್ಲೋ ನಿದ್ದೆ ಮಾಡ್ತಿದೆ. ನೋಡಿ, ಇಲ್ಲಿ ತಿಂದ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡ್ತಿದೆ. ಬಿಸ್ಲಲ್ಲ, ಬಿಸ್ಲಿಗೆ ಇವಳು ಹೊರಗಡೆ ಬರೋದಿಲ್ಲ. ಯಾವಾಗ ಬಂದ್ ತಿಂದ್ ಹೋಯ್ತು ಅಂತ ಹೇಳಲಿಕ್ ಸಾಧ್ಯ ಇಲ್ಲ. ಆ ದೃಶ್ಯ ನೋಡ್ಬೇಕು ಅಂತ ಹೇಳಿದ್ರೆ ಇಲ್ಲೇ ಗಂಟೆಗಟ್ಲೆ ಕಾದ್ ಕುತ್ಕೊಳ್ಬೇಕಾಗ್ತದೆ. ಕಾಡಿನ ಮಧ್ಯೆ ಇರೋ ರೋಡ್ ನೋಡಿ, ಮಳೆ ಎಲ್ಲ ಬಂದಿತ್ತಲ್ಲ, ಹಾಗಾಗಿ ತುಂಬಾನೇ ಕಿಚ್ಕಿಚಿ ಆಗಿದೆ. ನಾಳೆ ಫುಲ್ ಮೂನ್, ಬಟ್ ಇವತ್ತೇ ಫುಲ್ ಮೂನ್ ಏನೋ ಅನ್ನೋ ರೀತಿಯಲ್ಲಿ ಚಂದಮಾಮ ತೋರ್ತಾ ಇದೆ. ನೋಡಿ ಎಷ್ಟು ಕ್ಲಿಯರ್ ವ್ಯೂ ಇದೆ ಅಲ್ಲ, ತುಂಬಾ ಚೆನ್ನಾಗಿ ತೋರ್ತಿದೆ.
ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ವಿಡಿಯೋ ಬರೋ ತನಕ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.